ಏನು ಇವತ್ತು ದಿವಸ ಕಲಬುರಗಿ ಮಹಾನಗರದಲ್ಲಿ ಎಪಿಎಂಸಿಯ ಪ್ರಾಂಗಣದಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮೂರ್ತಿ, ಮಹಾನಗರ ಪಾಲಿಕೆಯಲ್ಲಿ ಇಂದಿರಾ ಗಾಂಧಿ ಅವರ ಮೂರ್ತಿ ಮತ್ತು ಕೆಎಂಎ ಪ್ರಾಂಗಣದಲ್ಲಿ ರಾಜೀವ್ ಗಾಂಧಿ ಅವರ ಮೂರ್ತಿಯನ್ನು ಕೂಡಿಸ್ಬೇಕಂತೇಳಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ವಿರೋಧ ಪಕ್ಷದ ಪಾಲಿಕೆ ಸದಸ್ಯರಿಗಾಗಿರ್ಬೋದು, ಆಡಳಿತ ಪಕ್ಷದವರಿಗೂ ಕೆಲವರಿಗೆ ಗೊತ್ತಿಲ್ಲ, ಯಾವುದೇ ರೀತಿಯಿಂದ ಕಾನೂನು ನಿಯಮ ಬಾಹಿರವಾಗಿ ಒಂದು ರೆಜುಲೇಷನ್ ಪಾಸ್ ಮಾಡಿ ಇವತ್ತು ದಿವಸ ಮೂರ್ತಿ ಕೂಡಿಸ್ಲಿಕ್ಕೆ ತಯಾರಿ ನಡೆದಂಥದ್ದು, ಅಲ್ಲಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜನತೆಯ ಪರವಾಗಿ ನಾನು ಉಗ್ರ ಖಂಡನೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾವುದೇ ಮೂರ್ತಿಗೆ ನಮ್ದು ವಿರೋಧಿಲ್ಲ, ಆದ್ರೆ ಆ ಮೂರ್ತಿ ಎಲ್ಲಿ ಕೂಡಿಸ್ತಾರ ಆ ಸ್ಥಳಕ್ಕೆ ಆ ಮೂರ್ತಿಗೆ ಏನಾರ ಒಂದು ಸಂಬಂಧ ಇರಬೇಕು. ಇವತ್ತು ದಿವಸ ನೇರುಗೂ ಅನ್ನದಾತವನ್ನು ವ್ಯಾಪಾರ ಮಾಡತಕ್ಕಂಥ ಅನ್ನದಾತ ಬೆಳೆದ ಪದಾರ್ಥ ಮಾರಾಟ ಮಾಡ್ತಕ್ಕಂಥ ಗಂಜಿಗೆ ಸಂಬಂಧ ಇಲ್ಲ, ಅವರು ಇವರು ಯಾವುದೂ ಸಂಬಂಧ ಇಲ್ಲ. ಹಾಗಾಗಿ ಇಂದಿರಾ ಗಾಂಧಿ ಅವರಿಗೂ ಕಾರ್ಪೊರೇಷನ್ಗೂ ಸಂಬಂಧ ಇಲ್ಲ. ಹಾಗಾಗಿ ಮೂರ್ತಿಗಳು ನೀವು ಕೂಡಿಸಬೇಕಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕಾಗಿ ತಮ್ಮ ಮಂತ್ರಿ ತ್ಯಾಗವನ್ನೇ ತ್ಯಾಗ ಮಾಡಿ ಇವತ್ತು ದಿವಸ ಈ ಭಾಗಕ್ಕೆ ನ್ಯಾಯ ಒದಗಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೈದ್ಯನಾಥ್ ಪಾಟೀಲ್ ಮೂರ್ತಿಯನ್ನ ಕೂಡಿಸಲಿ. ಕಾರ್ಪೊರೇಷನ್ ಕೂಡಿಸ್ತಾರೋ, ಕೆಎಂಎಫ್ ಕೂಡಿಸ್ತಾರೋ, ಎಪಿಎಂಸಿ ಕೂಡಿಸ್ಲಿ. ಅದ್ರ ಜೊತೆಗೆ ಈ ಭಾಗದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರ ಮೂರ್ತಿ ಆಗಿರ್ಬೋದು, ಧರ್ಮಸಿಂಗ್ ಅವ್ರ ಮೂರ್ತಿ ಕೂಡಿಸಲಿ. ಅದ್ರ ಜೊತೆಗೆ ಯಾವ ಬೇಡ ಅನ್ನಂಗಿತ್ತಂದ್ರೆ ಈ ಭಾಗದ ಕಲ್ಯಾಣ ನಾರಾಯಣ ಶರಣ ಬಸವೇಶ್ವರ ಮೂರ್ತಿ ಕೂಡಿಸಲಿ. ಅದು ಬಿಟ್ಟು ಸಂಬಂಧ ಇರಲಾರ್ದ ಮೂರ್ತಿ ಕೂಡಿಸ್ಲಿಕ್ಕೆ ನಮ್ದು ವಿರೋಧ ಅದ. ಅದ್ರ ಜೊತೆಗೆ ಇವತ್ತು ದಿವಸ ಕಾಂಗ್ರೆಸ್ನಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ತಮ್ಮ ಪಕ್ಷದ ಬ್ಯಾನರ್ಗಳಲ್ಲಿ ತಮ್ಮ ಯಾವುದೇ ಬ್ಯಾನರ್ಗಳನ್ನು ಪ್ರಕಟ ಮಾಡ್ತೀರಿ, ಬಿಡುಗಡೆ ಮಾಡ್ತೀರಿ, ಅದರಲ್ಲಿ ತಾವೇ ನೆಹರೂರವರನ್ನ, ಇಂದಿರಾ ಗಾಂಧಿ ಅವರನ್ನ, ರಾಜೀವ್ ಗಾಂಧಿಯನ್ನ ಮರ್ತೀರಿ. ತಮಗೇನು ಫೋಕಸ್ ಮಾಡ್ತಾ ಇದ್ದೀರಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ. ನೀವೇ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಅವರನ್ನು ಮರೆತು ಕಲಬುರಗಿ ಜನತೆ ಮೇಲೆ ಕೂಡಿಸ್ತಕ್ಕಂಥದ್ದು ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗೆ ಕೂಡಲೇ ಈ ಆದೇಶ ವಾಪಸ್ ಪಡಿಬೇಕು, ಆ ಮೂರ್ತಿಗಳನ್ನು ಕೂಡಿಸೋದು ಕ್ಯಾನ್ಸಲ್ ಮಾಡಬೇಕು, ಈ ಭಾಗಕ್ಕೆ ದುಡಿದಿರ್ತಕ್ಕಂಥ ಮಹನೀಯರ ಮೂರ್ತಿಗಳನ್ನು ಕೂಡಿಸ್ಬೇಕು. ಅದ್ರ ಜೊತೆಗೆ ಇಲ್ಲಾಂದ್ರೆ ಎಪಿಎಂಸಿಯಾಗ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಸಿಯಂ ಮಾಡೋ ಮುಖಾಂತರ ಆಗಿರ್ಬೋದು, ಏನೇ ಮಾಡಬೇಕು, ಆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲಿ. ಅದು ಬಿಟ್ಟು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಈ ವಿಷಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಬಾಯಿ ಬಿಡದೇ ಇರತಕ್ಕಂಥದ್ದು ಕೂಡ ಅವ್ರಿಗಿಂತ ಹತಾಗಿದ್ದಾರೆ. ಇವರು ರಾಜಕೀಯ ಯಾವ ಮುಲಾಜಿಗೆ ಬರ್ತಿದಾರೆ ಗೊತ್ತಿಲ್ಲ. ಇದು ಖಂಡನೆ ಮಾಡದೇ ಇರತಕ್ಕಂಥದ್ದು ಕೂಡ ಬಿಜೆಪಿ ವಿರುದ್ಧ ನಾವು ಖಂಡನೆ ಮಾಡ್ತೀವಿ. ಈ ಬಿಜೆಪಿ ಏನು ಬಾಯಿ ಬಿಡ್ತಾರಲ್ಲ, ಇದ್ರ ವಿರುದ್ಧ ನಾವು ರಾಷ್ಟ್ರ ನಾಯಕರ ಗಮನಕ್ಕೆ ತರ್ತಾ ಇದೀವಿ. ಹಾಗಾಗಿ ಕೂಡಲೇ ಈ ಆದೇಶ ಹಿಂಪಡಿಬೇಕು, ಇಲ್ಲದೇ ಇದ್ರೆ ಈ ಭಾಗದಲ್ಲಿ ಉಗ್ರವಾದ ಹೋರಾಟ ಆಗ್ತದೆ.